ನೀವು ಎಲ್ಲಿಂದ ಸಪ್ಲೈ ಆಗ್ತದೆ ಮೇನ್? ಸರ್ ಇದು ಮೇನ್ ಕಲ್ಕತ್ತಾ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಬಬಲೇಶ್ವರ ತಾಲೂಕು ಯಾವುದು ಕೆಂಗಲ್ಗುತ್ತಿ, ಹೌದಲ್ಲ, ಕೆಂಗಲ್ಗುತ್ತಿ ಒಂದು ಗ್ರಾಮಕ್ಕೆ ಬಂದಿದ್ದೇವೆ. ವೆಂಕಟೇಶ್ ಕೋಣಪ್ಪನವರು ಅಂತ ಹೇಳಿ ಇವರು ಈ ದ್ರಾಕ್ಷಿ ಮಾಲೀಕರು, ಅಂದ್ರೆ ರೈತ ಆಗಬೇಕು. ಇವರಿಗೆ ನಮ್ಮ ಪವನ್ ಬಬಲೇಶ್ವರ್ ಅಂತ ನಮ್ಮ ಸ್ನೇಹಿತರಿದ್ದಾರೆ. ಅವರು ಗ್ರೇಪ್ಸ್ ಕನ್ಸಲ್ಟೆಂಟ್ ಕೂಡ ಆಗಿ ವರ್ಕ್ ಮಾಡ್ತಾರೆ. ಅವ್ರ ಮುಖಾಂತರ ಇವರಿಗೆ ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯ ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಅದು ಬಳಕೆ ಮಾಡಿದ್ದರಿಂದ ಚೆನ್ನಾಗಿ ರಿಸಲ್ಟ್ದಲ್ಲಿ ವ್ಯತ್ಯಾಸ ಆಗಿದೆ. ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ. ಈಗ ರೈತರಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಪವನ್ ಸರ್ ಮುಖಾಂತರ ನೀವು ನಮ್ಮ ಕಂಪ್ನಿದು ಅಲ್ವಿರಾನ್ ಕಂಪ್ನಿ ಪ್ರಾಡಕ್ಟನ್ನು ಬಳಕೆ ಮಾಡಿದ್ದೀರಿ. ಹೌದು. ನಿಮಗೆ ಏನೇನು ಬದಲಾವಣೆ ಕಂಡಿತ್ತು ಇದ್ರಾಗ? ನಮಗೆ ಇದ್ರಾಗ ಶುರುವಾತಿನಿಂದ ಕಾಯಿ ಚಟ್ನಿಕ್ಕಿಂತ ಮೊದಲು ಕಡ್ಡಿ ಚಟ್ನಿ ಒಳಗೂ ಬಳಕೆ ಮಾಡಿದ್ದೀವಿ ರೀ. ಹಾಂ ರೀ. ಲೋಡು ಚಲೋ ಅನ್ಸೈತ್ರಿ. ಲೋಡ್ ಚಲೋ, ಹೂವಿನ ಸಂಖ್ಯಾನು ಚಲೋ ಐತ್ರಿ. ಎರಡು ಪ್ಲಾಟ್. ಇವತ್ತಿಗೆ ಇದು 106 ದಿವಸ ಪ್ಲಾಟ್ ರೀ. ಹಾಂ ಹಾಂ ಹಾಂ. 106 ದಿವಸಕ್ಕೆ ಸೈಜ್ನು ಭಾಳ ಚಲೋ ಬಂದೈತ್ರಿ. ಹಾಂ, ಎಲ್ಲಾನು ಕ್ಲಾರಿಟಿನೂ ಐತ್ರಿ. ಹೌದಲ್ರಿ? ಓಕೆ, ನೋಡಿ ವೀಕ್ಷಕರೇ, ಸೈಜ್ ಎಲ್ಲ ಕಾಳು ಒಂದೇ ಸಮನಾಗಿದೆ, ಪರಿಪೂರ್ಣವಾಗಿ ಸೈಜ್ ತುಂಬಿಕೊಂಡಿದೆ ಮತ್ತು ಕಾಳು ಕೂಡ ಗಟ್ಟಿಯಾಗಿದೆ. ಯಾವುದೂ ಕೂಡ ನೀರು ಗಾಳಿಲ್ಲ, ಪಲ್ಪ್ ಕೂಡ ತುಂಬಿಕೊಂಡಿದೆ. ಇದ್ರ ಬಗ್ಗೆ ಎಲ್ಲ ಪವನ್ ಸರ್ ವಿಶ್ಲೇಷಣೆ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್, ಇದು ಏನೇನು ನಮ್ಮ ಪ್ರಾಡಕ್ಟ್ ಏನೇನು ಬಳಕೆ ಮಾಡಿದ್ರೆ ನಿಮಗೆ ಸ್ವಲ್ಪ ಭಯಪಟ್ಟು ಐತ್ರಿ? ಅಂದರೆ ಸಾಯಿಲ್ಮೇಟ್ ಪ್ರೋ ಬಳಕೆ ಮಾಡಿದ್ರೆ. ಸಾಯಿಲ್ಮೇಟ್ ಪ್ರೋ ಅಂತ್ರಿ. ಹಾಂ ರೀ. ಇವು 2 ಟೈಮ್ ಯೂಸ್ ಮಾಡಿವ್ರಿ. ಹಾಂ, ಕಡ್ಡಿ ಚಟ್ನಿ ಆಗ್ರಿ ರೀ. ಹಾಂ, ಮತ್ತೆ ಕಾಯಿ ಚಟ್ನಿ ಆಗ್ರಿ. ಕಾಯಿ ಚಟ್ನಿ. ಓಕೆ. ಸಾಯಿಲ್ಮೇಟ್ ಪ್ರೋ ನಾವು ಬಡ್ಡಿಗೆ ಕೊಡಕ್ಕೆ ಹೇಳಿರ್ತೀವಿ, ನೀವು ಬಡ್ಡಿಗೆ ಕೊಟ್ಟಿರ್ತೀರಿ. ಓಕೆ. ಆಮೇಲೆ ರೀಬೂಸ್ಟರ್ ಕ್ಯಾಲ್ಸಿಬೋ ಪ್ಲಸ್ ಯೂಸ್ ಮಾಡಿದ್ದೀರಿ. ಯೂಸ್ ಮಾಡಿದ್ದೀರಿ. ಅದರಿಂದ ಏನು ಅನುಕೂಲ ಆಗ್ತದೆ ನಿಮ್ಗೆ? ರೀಬೂಸ್ಟರ್ ಕ್ಯಾಲ್ಸಿಬೋ ಬಿಡೋದ್ರಿಂದ ನಿಮಗೇನು ಪರಿವರ್ತನೆ ಆಯ್ತು ಅದ್ರಾಗ? ರೀಬೂಸ್ಟರ್ದಿಂದ ಹೂವಿನ ಸಂಖ್ಯಾನು ಸ್ವಲ್ಪ ಜಾಸ್ತಿ ಐತ್ರಿ. ಜಾಸ್ತಿ ಆಯ್ತು ರೀ. ಓಕೆ. ಆಮೇಲೆ ಈ ಸರಿ ಆ ಪ್ಲಾಟಿಗೆ ಒಂದು ಸ್ವಲ್ಪ ಲೋಡ್ ಜಾಸ್ತಿ ಇದ್ದಕ್ಕ ಆ ಕಡೆ ಒಂದು ಡೋಸ್ ಹೆಚ್ಚಿಗೆ ಕೊಟ್ಟಿರಿ. ಬೂಸ್ಟರ್ ತತ್ತಿ ಜೊತೆ ತತ್ತಿ ಕೂಡ ಕೊಟ್ಟಿದ್ದೀರಿ. ಸರಿ ಸರಿ ಸರಿ. ಕ್ಯಾಲ್ಸಿಯಂ ಪ್ಲಸ್ ಬೂಸ್ಟರ್ ಕೊಡೋದ್ರಿಂದ ನಿಮಗೆ ಹೂವಿನೊಳಗೂ ರಿಸಲ್ಟ್ ಕಂಡುಕೊಂಡಿದ್ದಾರೆ. ಚಲೋ, ಗೊನಿನ ಚಲೋ ಆಗಿ ಪರಿಪೂರ್ಣತೆಗೆ ಆಗಿದ್ದಾರೆ. ಓಕೆ ಓಕೆ. ಹೋದ ಸಲ ಸರ್, ಅಂದ್ರೆ ಈ ವರ್ಷ ಬಿಟ್ಟು ಹೋದ ವರ್ಷ ನೀವು ಅಲ್ವಿರಾನ್ ಕಂಪ್ನಿ ಟೆಕ್ನಾಲಜಿ ಬಳಕೆ ಮಾಡಿದ್ದಿಲ್ಲ. ಅವಾಗ ನೀವೆಲ್ಲ ರಾಸಾಯನಿಕ ಗೊಬ್ಬರದ ಮೇಲೆ ನೀವು ತಂದಿದ್ರಿ. ಅವಾಗ ಲೋಡ್ ಹೆಂಗಿತ್ತು? ಅಲ್ವಿರಾನ್ ಟೆಕ್ನಾಲಜಿ ಬಳಕೆ ಮಾಡಿದ ಮೇಲೆ ಯಾವ ರೀತಿ ಲೋಡ್ ಬಂದದ್ರಿ? ಈ ಸರಿ ಮಾತ್ರ ನಮಗೆ 2 ಪ್ಲಾಟ್ ಸ್ವಲ್ಪ ಲೋಡ್ ಹೆಚ್ಚಿಗೆ ಅನಿಸ್ತೈತೆ. ಓಕೆ. ಖರ್ಚು ಎಷ್ಟು ಬದಲಾವಣೆ ಆಗಿದೆ ರೀ? ಖರ್ಚ್ದಾಗ ಮಾತ್ರ ಇವು ಪ್ರತಿ ಡೋಸ್ 1261 ಆಮೇಲೆ ಪೊಟ್ಯಾಷಿಯಂ ಸೋನೈಟ್ ರೀ, ಆಮೇಲೆ 13 ಇವೆಲ್ಲಕ್ಕಿಂತ ಕಾಸ್ಟ್ಲಿ 052 ಹೌದು. ಅವು ಎಲ್ಲ ನೋಡಿದ್ರೆ ಮತ್ತೆ ಇದು ಬೆಟರ್ ಅನ್ಸುತ್ತೆ. ಇದು ಬೆಟರ್ ಅಂದ್ರೆ ಅವರು ಸ್ಟಾರ್ಟಿಂಗ್ ಹೇಳಿದ್ರಿ ನಮಗೆ, ನೀವು ಸ್ಟಾರ್ಟಿಂಗ್ ಶುರುವಾತಿಗೆ ನೀವು ಇಷ್ಟು ಹಾಕೊಂಡ್ಬಿಟ್ರೆ ನಿಮಗೆ ಕಾಳು ಸೆಟ್ ಆಗೋ ತನಕ ನಿಮ್ಮ ಮುಂದೆ ಗೊಬ್ಬರ ಬರೋದೇ ಇಲ್ಲ. ಬರೋಬರ ಅಲ್ಲಿವರೆಗೆ ಕಾಳು ಸೆಟ್ ಆಗಿ ನಿಮ್ಮ ಸೈಜ್ ತನಕ ಅದು ಬರತೈತೆ ಅಂತ ಅವ್ರು ಹೇಳಿದ್ರು. ಸೊ ಅವ್ರ ವಿಶ್ವಾಸದ ಮ್ಯಾಗ ನಾವು ಈಗ ಕಾಯಿ ಚಟ್ನಿ ಅಂತ ಅದನ್ನು ಹಾಕಿದ್ದೇವೆ. ಯಾಕಂದ್ರೆ ನಾವು ಪ್ರತಿ ವಾರ ನಮ್ಗೆ ಅದು ಎಲ್ಲ ಒಂದೊಂದು ಚೀಲ ಬಿಡ್ತಾನೆ ಇದ್ದೀವಿ ರೀ. ಬರೋಬರ ಅದನ್ನ ನೋಡಿದ್ರೆ ಖರ್ಚದಾಗೆಲ್ಲ ಇದು ಖರ್ಚಾಗ ನಿಮಗೆ ಸೇವಿಂಗ್ಸ್ ಆಗಿದೆ. ಸೇವಿಂಗ್ಸ್ ಆಗ್ಯದ ವಿತ್ ಫಲಾನು ಹೆಚ್ಚಿಗೆ ಬಂದದ್ರಿ. ಓಕೆ ಓಕೆ. ಈ ಸಲ ರೋಗ ಒಳಗೆ ಏನಾದ್ರು ನಿಮ್ಗೆ ಹೆಚ್ಚಿಗೆ ಕಾಡಿದೇನ್ರಿ? ರೋಗ ಒಂದು ಸ್ವಲ್ಪ ಒಳಗಿಂದು ದಟ್ಟ ಇರೋ ಕಾರಣ ಬುರಿ ಒಂದು ಬಿಟ್ರೆ ಹೊರಗಡೆ ಇದ್ದದೆಲ್ಲ ಸ್ವಲ್ಪ ಕ್ಲಿಯರ್ ಅದ ರೀ. ಅಂದ್ರೆ ಹೆಂಗೆ ಕೇಳಿದೆ ಅಂದ್ರೆ, ರಾಸಾಯನಿಕ ಗೊಬ್ಬರ ನೀವು ಗೊಬ್ಬರ ಮೇಲೆ ಬಡ್ಡಿಗೆ ಬಳಕೆ ಮಾಡ್ತಿರಲ್ರಿ, ಅದು ಯಾವುದೇ ರೀತಿ ಬಳಕೆ ಮಾಡಲಿ ರೋಗ ಹೆಚ್ಚಿಗೆ ಕಾಡ್ತಾರೆ. ನಾವು ನಿಮಗೆ ರಾಸಾಯನಿಕ ಗೊಬ್ಬರ ಬಡ್ಡಿಗೆ ಒಟ್ಟು ಹಾಕಿಸ್ಕೊಡ್ಲಾರ್ದೆ ಪವನ್ ಅವರು ಏನು ಮಾಡಿದ್ರು, ಬರೀ ನಮ್ದು ಸಾಯಿಲ್ಮೇಟ್ ಪ್ರೋ, ಸಾಯಿಲ್ಮೇಟ್ ರೀಬೂಸ್ಟರ್ ಕೆಲಸ ಬಡ್ಡಿಗೂ ಹಾಕ್ಸಿದಾರೆ. ಇದರಿಂದ ನಿಮಗೆ ಜಾಸ್ತಿ ರೋಗ ಕಾಡಿಲ್ಲ. ಅಷ್ಟೇನು ಕಾಡಿಲ್ಲ. ದವನಿ ಅಂತೂ ಏನೂ ಇಲ್ಲ ರೀ ಈ ವರ್ಷ. ಸ್ವಲ್ಪ ಭಾಳ ಲೋಡ್ ಇದ್ದದಕ್ಕೆ ಬುರಿ ಒಂದು ಬಿಟ್ರೆ ಅದು ಸ್ವಲ್ಪ ಎಲ್ಲ ಕಡೆ ಕಾಮನ್ ಆಗಿ ಬರ್ತದ್ರೆ ಬಂದ್ ಹೋಗಿದೆ. ಆದ್ರೂ ಕಂಟ್ರೋಲ್ ಆಗ್ಯದ. ಆಮೇಲೆ ಕಂಟ್ರೋಲ್ ಆಗಿದೆ. ಓಕೆ ಓಕೆ. ಸ್ನೇಹಿತ, ರೈತರ ಬಾಯಿಂದ ಕೇಳಿದ್ರಿ. ಈಗ ಪವನ್ ಸರ್ ಕೆಲವು ಪ್ರಶ್ನೆ ಕೇಳೋಣ. ಸರ್ ನಮಸ್ಕಾರ. ಸರ್, ಕೋಣಪ್ಪನವ್ರು ಸರ್ ಪ್ಲಾಟ್ ನೀವೇ ಮೇಂಟೈನ್ ಮಾಡ್ತೀರಿ? ಸ್ವಲ್ಪ ಈ ಕಡೆ ಕೋಣಪ್ಪನವ್ರ ಪ್ಲಾಟ್ ನೀವೇ ಮೇಂಟೈನ್ ಮಾಡ್ತೀರಿ ಸರ್ ಹೇಳಿದ್ರು ವೆಂಕಟೇಶ್ ಸರ್. ನೀವು ಸ್ವಲ್ಪ ವಿಸ್ತಾರವಾಗಿ ಒಂದು ಸ್ವಲ್ಪ ಇದು ಮಾಡ್ರಿ, ಎಕ್ಸ್ಪ್ಲೇಷನ್ ಮಾಡ್ರಿ. ಏನಿಲ್ಲ ಸರ್, ಸ್ಟಾರ್ಟಿಂಗ್ ನಾವು ಬಂದ ಅವರಿಗೆ ಪ್ಲಾಟ್ ನಮಗೆ ಮೇಂಟೈನ್ ಮಾಡ್ಲಾಕ ಕೊಟ್ಟಾಗ್ರಿ ಕಡ್ಡಿ ಒಳಗೆ ಯೂಸ್ ಮಾಡಿಸಿದ್ದೇವ್ರಿ. ಕಡ್ಡಿ ಒಳಗೂ ಯೂಸ್ ಮಾಡಿಸಿದಾಗ ಅವ್ರಿಗೆ ನಾವು ಕ್ಲಿಯರ್ ಆಗಿ ಹೇಳಿದೆವು, ನಿಮಗೆ ಕಡ್ಡಿ ಒಳಗೆ ಯೂಸ್ ಮಾಡೋದ್ರಿಂದ ಗರ್ಭಿನ ಸಂಖ್ಯೆ ಎಷ್ಟು ಬೇಕಷ್ಟು ಸೇವ್ ಆಗತ್ತೆ. ಮುಂದೆ ಹೂ ಬಿಡೋದ್ರಾಗ ಏನತ್ತಲ್ಲ ಹೆಚ್ಚಿನ ಸಂಖ್ಯೆದಾಗ ಹೂ ಬಿಡ್ತೈತಿ ಅಂತ ಈಗ ನಾವು ಅವಾಗ ಮಾಡಿದ್ದೇವ್ರಿ. ಈ ಸ್ಟಾರ್ಟಿಂಗ್ ಬಂದ ಕಾಯಿ ಒಳಗೆ ಏನು ಸ್ಟಾರ್ಟ್ ಮಾಡಿದೇವಲ್ರಿ, ಒಂದು ಕಾಳು ಸರ್ಕಾರಿ ಗೊಬ್ಬರ ಹಾಕ್ಸಿಲ್ರಿ. ಅದಕ್ಕೆ ಒಂದು ಕಾಳು ಸರ್ಕಾರಿ ಗೊಬ್ಬರ ಹಾಕ್ಸಿಲ್ಲ. ಸ್ಟಾರ್ಟಿಂಗ್ ಏನು ಸಾಯಿಲ್ಮೇಟ್ ಪ್ರೋ, ಸುಪ್ರೀಮೋ, ಕ್ಯಾಲ್ಸಿಯಂ ರೀಬೂಸ್ಟರ್ ಇತ್ತು ಏನು ಡ್ರಿಪ್ಪಿಗೆ ಕೊಟ್ಕೊತ ಬಂದೇವ್ರಲ್ಲ ರೀ. ಸ್ಟಾರ್ಟಿಂಗ್ ಒಮ್ಮೆ ಕೊಡಿಸಿದವರು ಹೊಳೆ ಫ್ಲವರಿಂಗ್ ಮುಗಿದ ಕಾಳು ಸೆಟ್ ಹೋಗ್ಮಟ್ಟ ಒಂದು ಕಾಳು ಕೊಡಿಸಿಲ್ರಿ. ಅದಕ್ಕೆ ಒಂದು 12 ತಂದಿಲ್ಲ, 19 ಇಲ್ಲ, 13 ಅಂತಿಲ್ಲ, 72 ಏನು ಕೊಡಿಸೇ ಇಲ್ರಿ. ಏನು ಕೊಡಿಸ್ಲಾರ್ದನ ಪ್ಲಾಟ್ ಅಲ್ಲಿ ತಕ ತೊಗೊಂಬಂದೇವ್ರಿ. ಇಲ್ಲಿ ಒಂದು ಖರ್ಚು ಒಂದು ಉಳಿತಾಯ ಆತ್ರಿ. ಮುಂದೆ ಏನೈತ್ರಿ, ಈಗ ಕಾಳು ಏನು ಸೈಜ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ರಿ, ಅವಾಗ ಪ್ಲಾಟ್ ಲೋಡ್ ಇದ್ದಿದ್ದಕ್ಕೆ ಪ್ಲಾಟಿಗೆ ಏನು ಮಾಡಿದೇವ್ರಿ, ಕಾಳು ಸೈಜ್ ಸಂಬಂಧ ರೀಬೂಸ್ಟರ್ ರಿಟರ್ನ್ ಕೊಟ್ಟೇವ್ರಿ. ಅಂದ್ರೆ
ಅಂದ್ರೆ ಎರಡು ಪ್ಲಾಟ್ನಾಗ ಏನೈತ್ರಿ ಒಂದು ಪ್ಲಾಟ್ ಅತಿ ಲೋಡ್ ಐತಿ ಒಂದು ಪ್ಲಾಟ್ ಏನೈತಿ ಲೋಡ್ನಾಗ ಒಂದು ಸ್ವಲ್ಪ ಜಾಸ್ತಿ ಐತ್ರಿ ಅಂದ್ರೆ ಹೆಂಗ್ರಿ ಇದ್ರಾಗ ಲೋಡ್ ಜಾಸ್ತಿ ರೀ ಇದು ಅದಕ್ಕಿಂತ ಲೋಡ್ ಜಾಸ್ತಿ ಐತ್ರಿ ಇಟ್ಟು ವ್ಯತ್ಯಾಸ ಅಲ್ಲದನ್ನ ಆ ಪ್ಲಾಟಿಗೆ ಒಂದು ಡೋಸ್ ಹೆಚ್ಚು ಕೊಟ್ಟಿವ್ರಿ ಈ ಪ್ಲಾಟಿಗೆ ಏನೈತ್ರಿ ಒಂದು ಡೋಸ್ ಕೊಟ್ಟಿಲ್ಲ ಆದ್ರೂ ಮಾಲ್ ಏನೈತಿಲ್ಲ ನಮಗೆ ಶೈನಿಂಗ್ ಬತ್ತು ಕ್ವಾಲಿಟಿ ಬತ್ತು ಪಲ್ಪ್ ಬತ್ರಿ ಅಷ್ಟು ಖರ್ಚು ಮಾಡಿಸಿದ ಈಗ ಬಂದ ಇದ್ರನ್ನ ಬಡ್ಡಿಗೆ ಏನೈತಿಲ್ಲ 0.072 ಇದ್ರನ್ನ ಚಾಲು ಮಾಡಿಸಿದ್ರೆ ಇಲ್ಲಿ ತಕ ಅಂದ್ರೆ ಒಂದು ಕಾಲ ಗೊಬ್ಬರ ಕೊಡಿಸಿಲ್ರಿ ಅದಕ್ಕೆ ಈಗ ಆದ್ರೂ ಮಾಲ ಎಷ್ಟು ಪಲ್ಪ್ ಐತಿ ಎಷ್ಟು ಕ್ವಾಲಿಟಿ ಐತಿ ನೋಡ್ಬೇಕ್ರಿ ಮಾಲ್ಯ ನೋಡಿದ್ರು ಇಷ್ಟ ಪಲ್ಪ್ ಐತ್ರಿ ಶರ್ರಿ ಹಾಂ ರೀ ಐತಲ್ಲ ಇಷ್ಟ ಕ್ವಾಲಿಟಿ ಐತ್ರಿ ಇದ್ರ ಜೊತೆಗೆ ಇನ್ನೊಂದು ಏನ್ರಿ ಮಾಲ ಒಂದ ಲೆವೆಲ್ದಾಗ ಶೈನಿಂಗ್ ಐತ್ರಿ ಬರೋಬರ್ ನಮ್ಗೆ ಇದು ಹೆಚ್ಚು ಕಡಿಮೆ 4 ಎಕರೆ ಪ್ಲಾಟ್ ಆಗತ್ತಲ್ರಿ ಇದು 5 ಎಕರೆ ಹಾಂ 5 ಎಕರೆ ಆಕತ್ತಲ್ರಿ ನಮ್ಮ ಲೆಕ್ಕದ ಮೇಲೆ ನಾವು ಮೊಣಕಿಂದ ಇದನ್ನ ಎವರೇಜ್ ಹಿಡಿದಿದ್ರಿ ಒಂದು 22ರಿಂದ 25 ಟನ್ ತನಕ ನಾವು ಮೊಣಕಿನ ಎವರೇಜ್ ಹಿಡಿದೇವ್ರಿ ಇಷ್ಟು ಹಾಕಿತ್ರಿ ಹಾಂ ರೀ ಯಾಕಂದ್ರೆ ಅದು ಮಾಲ್ ಅಷ್ಟು ವೇಟ್ ಐತ್ರಿ ಪಲ್ಪ್ ಇರೋದ್ರಿಂದ ನಾಳೆ ಮನುಕ್ನಾಗ ಭಾಳ ವೇಟ್ ಬೀಳ್ತೈತ್ರಿ ಬರೋಬರ್ ಹೀಗಾಗಿ ನಾವು ಏನಂತಿಲ್ಲ ಇದನ್ನ ಮಾಡಿಸೋದಕ್ಕೆ ಮತ್ತು ಇನ್ನೊಂದು ಏನ್ರಿ ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ತಪ್ಪಲ್ ಕ್ವಾಲಿಟಿನೂ ನೋಡ್ಬೋದ್ರಿ ನಮಗೆ ಈ ಸರ್ತಿ ಒಂದು ಇಡೀ ಪ್ಲಾಟ್ ಎಲ್ಲ ಹುಡುಕಾಡಿದ್ರು ಒಂದು ತಪ್ಪಲ್ಗೆ ದವನಿ ಕಂಡಿಲ್ರಿ ಹೌದಲ್ರಿ ಒಂದು ತಪ್ಪಲ್ಗೆ ದವನಿ ಕಂಡಿಲ್ರಿ ನಮ್ಮಲ್ಲಿ ಯಾಕೆ ದವನಿ ಕಂಡಿಲ್ಲ ಅಂದ್ರೆ ಬರುವತ್ನಾಗ ತಪ್ಪಲ್ ಕ್ವಾಲಿಟಿ ದಿಪ್ಪ ಶೈನಿಂಗ್ ಬರ್ತೈತ್ರಿ ಬರುವತ್ನಾಗ ರೀ ಈಗ ಬಂದು ಏನೈತಿ ತಪ್ಪಲ್ ಬಿರ್ಸಾಗಿರ್ತೈತ್ರಿ ಬಟ್ ಒಂದು ದವನಿ ಕಂಡಿಲ್ಲ ರೋಗ ಏನೈತಿಲ್ಲ ನಮ್ಗೆ ಒಂದು 70ರಿಂದ 75% ರೋಗ ಆಟೋಮೆಟಿಕ್ ಕಂಟ್ರೋಲ್ ಇರ್ತೈತ್ರಿ ಅದು ಒಂದು ಬೆನಿಫಿಟ್ ಆಕೈತಿ ನಮಗೆ ಯಾಕಂದ್ರೆ ಔಷಧದಾಗ ಖರ್ಚು ಕಡಿಮೆ ಆಗಿಬಿಡ್ತೈತ್ರಿ ಮ್ಯಾಲ ಸ್ಪ್ರೇ ಕೊಡೋದು ಬಡಿಗೆ ಇತ್ರ ಯೂಸ್ ಮಾಡೋದ್ರಿಂದ ರೀ ನಮ್ಗೆ ಏನೈತಿ ಉಳಿತಾಯ ಆಗಿಬಿಡ್ತೈತಿ ಅದೇ ಟೈಪ್ ನಾ ಇವ್ರಿಗೆ ಏನು ಹೇಳ್ತಿಲ್ಲ ಆ ಟೈಪ್ ಮಾಡ್ಕೊತ ಬಂದ್ರಿ ಈ ಸರ್ತಿ ಅಂತೂ ಹೋದ ವರ್ಷದಕ್ಕಿಂತ ಸಿಕ್ಕಾಪಟ್ಟಿ ಲೋಡ್ ಐತೆ ಅಂತ ಅವ್ರ ಬೈಲೇನೆ ಕೇಳಿನ್ರಿ ನಾ ಕೇಳಿದ್ರಿ ಪ್ಲಾಟ್ಗಳು ಅಂದ್ರೆ ರೈತರ ಸಂತೃಪ್ತಿ ಇದಾರೆ ಇದರಿಂದ ನೀವು ಕೊಡೋ ಸರ್ವಿಸ್ಕ ಮತ್ತು ಪ್ರಾಡಕ್ಟ್ ಬಳಕೆ ಮಾಡೋದಕ್ಕೆ ಕೇಳೋದಕ್ಕೆ ಸಂತೃಪ್ತಿ ಇದಾರೆ ನಾವು ಹೇಳೋದಕ್ಕಿಂತ ಅವ್ರ ಬೈಲೇನೆ ಕೇಳಿದ್ರಿ ಹೇಳಿದ್ರೆ ಓಕೆ ಸರಿ ಮತ್ತು ಇದು ನೀವು ಹೇಳಿದ್ರಿ ಒಂದು 22ರಿಂದ 28 ಟನ್ ತನಕ ಮನುಕ್ ಬರುತ್ತೆ ಅಂತ ಹೇಳಿ ಹಾಂ ರೀ ಇಷ್ಟಂತ ತರಿಸ್ಕೊಟ್ಟಿರ್ತೀವಿ ನೋಡಿ ವೀಕ್ಷಕರೇ ರೈತರು ಹೇಳಿದರು ಆಮೇಲೆ ಮೇಂಟೈನ್ ಮಾಡ್ತಕ್ಕಂಥ ಮಿಸ್ತ್ರಿ ಪವನ್ ಸರ್ ಹೇಳಿದರು ನೀವು ಇಲ್ಲಿ ವಿಡಿಯೋ ಶೂಟಿಂಗಲ್ಲಿ ನೋಡ್ತಿರ್ಬೋದು ಇವ್ರ ದೊಡ್ಡ ಪ್ಲಾಟ್ ಇದೆ ಆದರೂ ಎಲ್ಲ ಯಾವುದೇ ಜಾಸ್ತಿ ರೋಗಗಳು ಸಿಗಲಾರ್ದೇ ಅತಿ ಉತ್ತಮ ರೀತಿಯಿಂದ ನಮ್ಮ ಪವನ್ ಸರ್ ಅವರು ತಮ್ಮ ಜ್ಞಾನವನ್ನು ಉಪಯೋಗಿಸಿ ಆಮೇಲೆ ಅಲ್ವಿರಾನ್ ಕಂಪ್ನಿ ಟೆಕ್ನಾಲಜಿಯನ್ನು ಉಪಯೋಗಿಸಿ ಪ್ಲಾಟನ್ನು ತಂದಿದ್ದಾರೆ ಇವರಿಗೆ ನೀವು ಸಂಪರ್ಕವನ್ನು ಮಾಡ್ಬೋದು ಎಲ್ಲ ದ್ರಾಕ್ಷಿ ಬೆಳೆಗಾರರು ನಿಮ್ಮ ಪ್ಲಾಟ್ ಏನೋ ಸಮಸ್ಯೆ ಇತ್ತಂದರೆ ಈ ಒಂದು ವಿಡಿಯೋ ಮೇಲ್ಗಡೆ ನಂಬರ್ ಬರುತ್ತೆ ಸಂಪರ್ಕವನ್ನು ಮಾಡ್ಬೋದು ಇವರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಧನ್ಯವಾದ ನಮಸ್ತೆ